A1 ಪವಿತ್ರ ಗೌಡ ಸೇರಿ 10 ಮಂದಿ ಜೈಲು ಪಾಲಾಗಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ನೋಡಿ, ಇದರಲ್ಲಿ ಒಟ್ಟಾರೆ ಪ್ರಕರಣವನ್ನು ನೋಡ್ತಾ ಹೋದರೆ ಇಲ್ಲಿ ಎಲ್ಲರಿಗೂ ಕಸ್ಟಡಿಗೆ ಕೊಡಲಾಗಿಲ್ಲ. ಅವಶ್ಯಕತೆ ಯಾರ್ದಿದೆಯೋ ಅವ್ರಿಗೆ ಮಾತ್ರ ಕೊಡಲಾಗಿದೆ. ಉಳಿದಂಥವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನ್ಯಾಯಾಂಗ ಬಂಧನ ಅಂತಂದರೆ ಪರಪ್ಪನ ಅಗ್ರಹಾರ ಸಿದಾ. A1 ಪವಿತ್ರ ಗೌಡ, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನೂಪ್ ಕುಮಾರ್, ಹಾಗೆ ನಾಗರಾಜ್, ಲಕ್ಷ್ಮಣ್, A8 ರವಿಶಂಕರ್ಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಈ ಮೊದಲೇ ಮೂವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು, ಅಂದರೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿಕೊಡಲಾಗಿತ್ತು. ಇವತ್ತು 10 ಜನ ಪವಿತ್ರ ಗೌಡ ಸೇರಿ 10 ಜನ, 4 ಜನ ಕಸ್ಟಡಿ, 14 ಆಯಿತು. ಮೊದಲೇ 3 ಜನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಅದು 3, 17, ಟೋಟಲಿ 17 ಆರೋಪಿಗಳು. ನೋಡಿ, ಈಗ ಈ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥ ಆರೋಪಿಗಳೇನಿದ್ದಾರೆ, ಇವರ ಪಾತ್ರ ಇದರಲ್ಲಿ ಕಡಿಮೆ ಅನ್ನೋದು ಕಡಿಮೆ ಅಂದ್ರೇನು, ಈ 4 ಜನ ಆರೋಪಿಗಳನ್ನು ಹೊರತುಪಡಿಸಿದರೆ ಇವರ ಪಾತ್ರ ಅವರಿಗಿಂತ ಕಡಿಮೆ ಇದೆ ಅಂತ ಅರ್ಥ. A1 ಪವಿತ್ರ ಗೌಡ, ನೋಡಿ, ಪವಿತ್ರ ಗೌಡ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಅನಿಸುತ್ತೆ, ನಾನು ಜೈಲಿಗೆ ಹೋಗ್ತೀನಿ, ಕಂಬಿ ಎಣಿಸ್ತೀನಿ ಅಂಥೇಳಿ. ಈಗ ಪವಿತ್ರ ಗೌಡಾಗ ಮೊದಲೇ ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಗೊತ್ತಿತ್ತು ಅನಿಸುತ್ತೆ. ಈ ಹಿಂದೆ ಸೆಕೆಂಡ್ ಟೈಮ್ ನಾವು ನೋಡಿದ್ವಿ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯ ಹತ್ಯೆಗೆ ಮಾಸ್ಟರ್ ಮೈಂಡ್ ಇವರೇ ಆಗಿದ್ದಾರೆ. A3 ಆರೋಪಿ ಪವನ್, ಇವನು ಪವಿತ್ರ ಗೌಡ ಜೊತೆಗಿರ್ತಾನೆ. ಇವನೇ ದರ್ಶನ್ಗೆ ಹೇಳಿದ್ದು, ಅಣ್ಣ ಅಕ್ಕನಿಗೆ ಈ ರೀತಿ ಮೆಸೇಜ್ ಮಾಡ್ತಾ ಇದ್ದಾರೆ ಅಂಥೇಳಿ. ಇವನು ರಾಘವೇಂದ್ರ ಚಿತ್ರದುರ್ಗದ ಡಿ ಬಾಸ್ ಸಂಘದ ಅಭಿಮಾನಿಗಳ ಅಧ್ಯಕ್ಷ ಆಗಿದ್ದಾನೆ. ಇವನು ಕೂಡ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾನೆ. ನಂದೀಶ್ ಏನಿದ್ದಾನೆ, ಇವನು ಕೂಡ ದರ್ಶನ್ ಅವರ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದೆ. ಇದರಲ್ಲಿ 7 ರಿಂದ 8 ಜನ ದರ್ಶನ್ ಅವರಿಗೆ ಗೊತ್ತೇ ಇಲ್ಲ. ಇನ್ನು A6 ಜಗದೀಶ್ ಅಲಿಯಾಸ್ ಜಗ್ಗ, ಇವನು ಚಿತ್ರದುರ್ಗದನು, ಆಟೋ ಡ್ರೈವರು. ಅವತ್ತು ಕಿಡ್ನಾಪ್ ಮಾಡಿದ್ರಲ್ವಾ, ಅದರಲ್ಲಿ ಭಾಗಿಯಾಗಿದ್ದ. ಇವನು ಅನುಕುಮಾರ್ ಅಂಥೇಳಿ, ಇವ್ರ ತಂದೆ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು. ಇವನ ಬಂಧನ ವಿಚಾರ ಕೇಳಿ ಇವನದು ಕೂಡ ಕಿಡ್ನಾಪ್ದಲ್ಲಿ ಪ್ರಮುಖ ಪಾತ್ರ ಇದೆ. ರವಿಶಂಕರ್, ಇವನು ಡ್ರೈವರು, ನನಗೇನು ಗೊತ್ತೇ ಇಲ್ಲ ಅಂಥೇಳಿ ಆರಂಭದಲ್ಲಿ ತಲೆ ಮರೆಸ್ಕೊಂಡಿದ್ದ ಇವನು. ಯಾಕಂದರೆ ಇವನು ಕಾರಲ್ಲೇ ಎತ್ತಾಕೊಂಡು ಬಂದಿದ್ದು ರೇಣುಕಾಸ್ವಾಮಿಯನ್ನು. ಹಾಗಾಗಿ ಈ ಕಿಡ್ನಾಪ್ ಪ್ರಕರಣದಲ್ಲಿ ಯಾರ್ದೆಲ್ಲ ಪಾತ್ರ ಇದೆಯೋ ಅವರನ್ನೆಲ್ಲರನ್ನೂ ಕೂಡ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಅಂದರೆ ಈ ಒಂದು ಕೊಲೆಯ ಪ್ರಕರಣದಲ್ಲಿ ನಾವು ನೋಡೋದಾದರೆ ಯಾರ್ಯಾರ ಪಾತ್ರ ಎಷ್ಟೆಷ್ಟಿದೆ, ಇದರ ಮೇಲೆ ಇವತ್ತು ಕೋರ್ಟ್ ತನ್ನ ಆದೇಶವನ್ನು ಪ್ರಕಟ ಮಾಡಿದೆ. ಈಗ 4 ಜನ ಕಸ್ಟಡಿ ಕೊಟ್ಟಿದ್ದಾರೆ. ಈ ಕೊಲೆಯ ಪ್ರಕರಣದಲ್ಲಿ ಅವ್ರ ವಿಚಾರಣೆ ಇನ್ನೂ ಕೂಡ ನಡಿಬೇಕಾಗಿದೆ. ಕೆಲವೊಂದಿಷ್ಟು ವಿಚಾರಗಳು ಇನ್ನೂ ಬಯಲಾಗಬೇಕಾಗಿದೆ ಈ ಡೀಲಿಗೆ ಸಂಬಂಧಪಟ್ಟಂತೆ ಕೂಡ. ಆದರೆ ಈ 10 ಜನ ಏನಿದ್ದಾರೆ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆಲ್ಮೋಸ್ಟ್ ಇವರ ವಿಚಾರಣೆ ಕಂಪ್ಲೀಟ್ ಆಗಿದೆ. ಜೊತೆಗೆ ಎಷ್ಟು ದಿನಗಳ ಕಾಲ ಇರ್ತಾರೆ? 14 ದಿನ ಈಗ ಜೈಲಲ್ಲೇ ಇರಬೇಕು ಅವರು. ಮತ್ತೆ ಜಾಮೀನಿಗೆ ಸಹಜವಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಆದ್ರೀಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಬೇಕಾಗುತ್ತೆ. 3 ತಿಂಗಳ ಕಾಲ ಅವಕಾಶ ಇರುತ್ತೆ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ 4 ಜನ ಕಸ್ಟಡಿ, 10 ಜನ ನ್ಯಾಯಾಂಗ ಬಂಧನ. ಅಂದರೆ ಈ 4 ಜನರ ಕಸ್ಟಡಿ ನೋಡ್ತಾ ಇದ್ರೆ ಇವರ ಪಾತ್ರ ಈ ಕೊಲೆಯಲ್ಲಿ ಬಹಳ ಗಂಭೀರವಾಗಿದೆ, ಮುಖ್ಯವಾಗಿದೆ ಅನ್ನೋದು ಸ್ಪಷ್ಟವಾಗಿ ಇವತ್ತಿನ ಆದೇಶದಿಂದ ಗೊತ್ತಾಗುತ್ತಾ ಅಂತ ಹೇಗೆ? ಪ್ರಭು, ಏನಂತಂದ್ರೆ ಪ್ರಮುಖವಾಗಿ ಇದುವರೆಗೂ ತೆಗೆದುಕೊಂಡಂತಹ ಆರೋಪಿಗಳೇನಿದ್ರು ಅವರೆಲ್ಲರೂ ಕೂಡ ವಿಚಾರಣೆನ ಮಾಡಿದ, ಅಂದ್ರೆ ಆರಂಭದಿಂದ ಯಾರನ್ನೆಲ್ಲ ಬಂಧನ ಮಾಡಲಾಗಿತ್ತು ಮತ್ತೆ ಯಾರ ಜೊತೆ ಸಂಪರ್ಕದಲ್ಲಿದ್ರು ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಸೊ ಹಾಗೆ ಸಂಪರ್ಕದಲ್ಲಿ ಇದ್ದವ್ರನ್ನ ಕುರಿತಂಗೆ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ರು ಕಸ್ಟಡಿಗೆ ತೆಗೆದುಕೊಂಡು. ಸೊ ಅದು ಉಳಿದಂತೆ ಅಂದ್ರೆ ಆರಂಭದಲ್ಲಿ ಮೊದಲು 4 ಜನ ಸರೆಂಡರ್ ಆಗ್ತಾರೆ. ಅದಾದ್ಮೇಲೆ ಅವ್ರ ಹೇಳಿಕೆ ಮೇಲೆ ಇನ್ನೊಂದು 3 ಜನ, ಈಗ ಒಟ್ಟು 11 ಜನ ಆರೋಪಿಗಳಾಗ್ತಾರೆ. ಆಮೇಲೆ 13 ಆಗ್ತಾರೆ. ಅದು 14, 15, 16, ಈಗ 17 ತಲುಪಿರುವಂತದ್ದು. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಈ ಧನರಾಜ್ ಇರ್ಬೋದು, ಇದನ್ನೆಲ್ಲ ಸ್ವಲ್ಪ ತಡವಾಗಿ ಈ ಆರೋಪಿಗಳನ್ನ ಬಂಧನವನ್ನ ಮಾಡಿದ್ರು. ಸಿಕ್ಕ ಮಾಹಿತಿಯನ್ನ ಸೂಕ್ತ ಸಾಕ್ಷ್ಯಾಧಾರಗಳನ್ನ ಆಧರಿಸಿಕೊಂಡು ಅವರ ವಿಚಾರಣೆಗೆ ಇನ್ನೂ ಕೂಡ ಪೊಲೀಸರಿಗೆ ಸಮಯಾವಕಾಶ ಬೇಕಾಗಿರುವಂತದ್ದು. ಅಂದ್ರೆ ಅವರಿಗೂ ಪ್ರಮುಖ ಆರೋಪಿ ಆಗಿರುವಂತ ದರ್ಶನ್ ನಡುವೆ ಇರುವಂತ ಸಂಪರ್ಕಗಳೇನು, ಸಂಬಂಧಗಳೇನು, ಇವರು ಯಾವ ಕಾರಣಕ್ಕಾಗಿ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ್ರು, ದರ್ಶನ್ ಇವ್ರಿಗೆ ಏನ್ ಸೂಚನೆಗಳು ಕೊಟ್ಟಿದ್ರು. ಸೊ ಈ ಆಯಾಮದಲ್ಲಿ ಪೊಲೀಸರನ್ನು ತನಿಖೆಯನ್ನ ಮಾಡಬೇಕು. ಅದರ ಜೊತೆಗೆ ರೇಣುಕಾಸ್ವಾಮಿ ಜೊತೆಗಿದ್ದಂತೆ ಇವರು ಆರೋಪಿಗಳು ಏನೆಲ್ಲ ಮಾಡಿದ್ರು, ಆತನಿಗೆ ಚಿತ್ರಹಿಂಸೆ ಕೊಟ್ಟಿದ್ರ, ಅವನ ಜೊತೆ ಸಂಪರ್ಕದಲ್ಲಿದ್ರ, ಮತ್ತೆ ಆತನ ಬಳಿದಂತ ಚೈನ್ ಉಂಗುರಗಳು ಕೂಡ ಕಳ್ಳತನ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಅದ್ರ ಜೊತೆಗೆ ಅವನ ಮೊಬೈಲ್ ಇನ್ನೂ ಕೂಡ ರಿಕವರಿ ಆಗಿಲ್ಲ. ಅವನ ಮೊಬೈಲ್ ರಿಕವರಿ ಆದ್ರೆ ಸೊ ಒಂದಿಷ್ಟು ಮಾಹಿತಿಗಳು, ಮತ್ತೊಂದು ಪ್ರಮುಖವಾದ ಸಾಕ್ಷಿಗಳು ಕೂಡ ಲಭ್ಯವಾಗ್ತವೆ. ಸೊ ಈ ಹಿನ್ನೆಲೆಯಲ್ಲಿ ಉಳಿದ ಆರೋಪಿಗಳನ್ನು ಕೂಡ ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದನ್ನ ವಶಕ್ಕೆ ಪಡ್ಕೊಂಡ ನಂತರ ಇನ್ನೊಂದಿಷ್ಟು ವಿಚಾರಣೆಯನ್ನ ಮಾಡ್ಬೇಕಾಗತ್ತೆ. ವಿಚಾರಣೆಯನ್ನ ಮಾಡಿದ ಬಳಿಕ
ಈ ಆರೋಪಿಗಳಿಂದ ಏನೆಲ್ಲ ಸಾಕ್ಷ್ಯಾಧಾರಗಳು ಪತ್ತೆ ಆಯ್ತು ಅನ್ನೋದನ್ನು ಕೂಡ ನಾವು ನೋಡ್ಬೋದಾಗುತ್ತೆ ಪ್ರಭು. ಅಂದರೆ ಸಂತೋಷ್, ಇಲ್ಲಿ ಈ ಸೆಕ್ಷನ್ಗಳಿಗೆ ಬರೋದಾದರೆ 364, 201 ಮತ್ತು 302 ಅದರಡಿಯಲ್ಲಿ ಬೇರೆ ಬೇರೆ ಸೆಕ್ಷನ್ಗಳು ಕೂಡ ಆ್ಯಡ್ ಆಗಿದ್ದಾವೆ. ಅಂದರೆ ಇದು ಗಂಭೀರತೆ ಎಷ್ಟು ಪಡೆದುಕೊಂಡು ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇದು ಅಂದರೆ 17 ಜನ ಆರೋಪಿಗಳಿಗೂ ಸೇಮ್ ಟು ಸೇಮ್ ಶಿಕ್ಷೆ ಪ್ರಮಾಣ ಆಗ್ಬೋದು, ಬಟ್ ಈಗ ಯಾರ್ಯಾರ ಪಾತ್ರ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂತ ಹೇಗೆ? ಖಂಡಿತವಾಗಿ ಯಾರ್ಯಾರ ಪಾತ್ರ ಏನು ಅನ್ನೋದ್ರ ಮೇಲೆ ಅಂದ್ರೆ ಆ ಶಿಕ್ಷೆ ಪ್ರಕಟ ಆಗುವಂಥದ್ದು. ಬಟ್ ಇಡೀ ಕೊಲೆ ಪ್ರಕರಣದಲ್ಲಿ ಆತನ ಓರ್ವ ವ್ಯಕ್ತಿ ಹತ್ಯೆ ಮಾಡಿರೋದಕ್ಕೆ ಏನ್ ಶಿಕ್ಷೆ ಆಗ್ಬೇಕು ಅದು ಆಗ್ಬೇಕಾಗತ್ತೆ. ಶಿಕ್ಷೆಯನ್ನ ಕೊಡಿಸುವಲ್ಲಿ ಪೊಲೀಸರ ಪ್ರಯತ್ನ ಎಷ್ಟಿದೆ ಅನ್ನೋದ್ರಲ್ಲಿ ಪ್ರಮುಖವಾಗುತ್ತೆ. ಇಡೀ ಪ್ರಕರಣದಲ್ಲಿ ಪೊಲೀಸರು ಪ್ರಕರಣದ ತನಿಖೆಯನ್ನ ಯಾವ ರೀತಿಯಾಗಿ ಹೆಣೆದುಕೊಂಡು ಹೋಗಿರ್ತಾರೆ ಅದ್ರ ಮೇಲೆ ಆರೋಪಿಗಳಿಗೆ ಶಿಕ್ಷೆ ಪ್ರಕಟ ಆಗುವಂತದ್ದು. ಇಲ್ಲೇ ಒಂದೇ ಒಂದು ಕಡೆ ಒಂದು ಚಿಕ್ಕ ಲೂಪೋಲ್ ಸಿಕ್ಕಿದ್ರು ಕೂಡ ಆರೋಪಿಗಳು ಸುಲಭವಾಗಿ ಕೋರ್ಟ್ನಿಂದ ಜಾಮೀನನ್ನು ಪಡ್ಕೊಂಡು ಹೊರಗೆ ಬರ್ಬೋದು. ಸೊ ಇಲ್ಲಿ ಪೊಲೀಸರು ಕೂಡ ಅಷ್ಟೇ ಸ್ಟ್ರಿಕ್ಟ್ ಆಗಿ ಆರೋಪಿಗಳಿಗೆ ಸೂಕ್ತ ಶಿಕ್ಷೆ ಕೊಡಿಸುವ ನಿಟ್ಟಿನಲ್ಲಿ ಇವರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಕೆಲವರಿಗೆ ಅಲ್ಪ ಪ್ರಮಾಣದ ಶಿಕ್ಷೆಗಳು ಇಲ್ಲ ಜಾಮೀನುಗಳು ಸಿಗ್ಬೋದು ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು 8 ರಿಂದ 9 ಜನ ದರ್ಶನ್ ಮುಖವನ್ನೇ ನೋಡಿರಲಿಲ್ಲ. ಎಲ್ಲೋ ಹೋಗ್ತಿದ್ರು, ಸ್ವಲ್ಪ ಗಾಡಿ ತೆಗೆದುಕೊಂಡ್ ಬಾ, ನನ್ನ ಅಲ್ಲಿ ಡ್ರಾಪ್ ಮಾಡು, ಇಲ್ಲ ಎಂತನ್ ಬರ್ತಾವ ನಾನು ಕರ್ಕೊಂಡ್ ಬಾ, ಈ ರೀತಿಯಾಗಿ ಹೇಳಿದ್ರು. ಇಲ್ಲ ಈ ತರ ಊಟ ಬೇಕು ತಗೊಂಡ್ ಬಾ, ಇಲ್ಲ ಇಲ್ಲಿ ಪಾರ್ಟಿ ಕರೆದಿದ್ದೀನಿ ಪಾರ್ಟಿ ಹತ್ರ ಬಾ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬಂದು ಇದಕ್ಕೆ ಇನ್ವಾಲ್ವ್ ಆದವ್ರಂತವ್ರು ಕೂಡ ಇದ್ದಾರೆ. ಸೊ ಅಂತವ್ರಿಗೆ ಸುಲಭವಾಗಿ ಜಾಮೀನು ಸಿಕ್ಕಲು ಸಿಗ್ಬೋದು. ಆದ್ರೆ ಪೊಲೀಸರು ಕಲೆ ಹಾಕಿರುವಂತ ಸಾಕ್ಷ್ಯಾಧಾರಗಳು ಮತ್ತು ಅವರ ತನಿಖಾ ವರದಿ ಹೇಗಿರುತ್ತೆ ಅದನ್ನು ಆಧರಿಸಿ ಶಿಕ್ಷೆ ಪ್ರಕಟ ಆಗುವಂತದ್ದು. ಮತ್ತು ಅದರ ಜೊತೆಗೆ ಇದರಲ್ಲಿ SPP ಅವರು ಅಂದ್ರೆ ಈ ಪ್ರಕರಣದಲ್ಲಿ ಸರ್ಕಾರಿ ವಕೀಲರು ಯಾರಿರ್ತಾರೆ ಅವರು ಮತ್ತೆ ಆರೋಪಿಗಳ ಪರ ವಕೀಲರು ಮಾಡುವಂತಹ ವಾದಗಳನ್ನ ಆಲಿಸಬೇಕಾಗತ್ತೆ. ಅಲ್ಲಿ ಕೋರ್ಟ್ ಅದನ್ನ ಆಲಿಸುತ್ತೆ. ಅದಾದ ಬಳಿಕ ಇವರಿಗೆ ಒಂದು ಹಂತದ ಶಿಕ್ಷೆ ಪ್ರಕಟವಾಗುವಂಥದ್ದು. ಬಟ್ ಹಾಕಿರುವಂತಹ ಸೆಕ್ಷನ್ಗಳೇನಿದೆ ಎಲ್ಲವೂ ಕೂಡ ಕಠಿಣ ಸೆಕ್ಷನ್ಗಳೇ. ಇದರಲ್ಲಿ ಏನಾದ್ರೂ ಪೊಲೀಸರು ಆ IPC ಸೆಕ್ಷನ್ ಹೇಳುವ ರೀತಿಯಲ್ಲಿ ಏನಾದ್ರೂ ಸಾಕ್ಷ್ಯಾಧಾರಗಳು ಕಲೆ ಆಗಿದ್ರೆ ಸಾಕಷ್ಟು ಜನಕ್ಕೆ ಜೀವಾವಧಿ ಶಿಕ್ಷೆ ಕೂಡ ಆಗ್ಬೇಕಾಗತ್ತೆ. ಆದ್ರೆ ತನಿಖೆ ಯಾವ ರೀತಿಯಾಗಿ ಆಗಿದೆ, ಯಾವ ರೀತಿಯಾದ ಸಾಕ್ಷ್ಯಾಧಾರಗಳು ಸಿಕ್ಕಿದಾವೆ ಅನ್ನೋದ್ರ ಮೇಲೆ ಇಡೀ ಶಿಕ್ಷೆ ಪ್ರಕಟ ಆಗುವಂತದ್ದು ಪ್ರಭು. ಸಂತೋಷ್, ಈ ಹಿಂದೆ 2 ಬಾರಿ ಕಸ್ಟಡಿ ಕೊಟ್ಟಂಥ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಆ ಸನ್ನಿವೇಶ ಗಮನಿಸಿದಾಗ ಪವಿತ್ರಗೌಡ ಕಣ್ಣೀರು ಹಾಕಿದ್ದು, ದರ್ಶನ್ ಕೂಡ ಅಲ್ಲಿ ಕೈ ಕೊಟ್ಕೊಂಡು ಅಂದರೆ ಮೌನಕ್ಕೆ ಶರಣಾಗಿದ್ದು, ಒಂದು ರೀತಿ ಪಶ್ಚಾತ್ತಾಪದ ಭಾವನೆ ಕಾಡ್ತಾ ಇದ್ದಿದ್ದು ಗಮನಿಸಿದ್ವಿ. ಇವತ್ತು ಆ ರೀತಿ ಕಂಡು ಬಂತ ಹೇಗೆ? ಎಲ್ಲವೂ ಕೂಡ ಅದು ಪಶ್ಚಾತ್ತಾಪ ಅಂತ ಹೇಳ್ಬೇಕಾಗುತ್ತೋ ಇಲ್ಲ ಭಯ ಅಂತ ಹೇಳ್ಬೇಕಾಗತ್ತೋ ಇಲ್ಲ ಅವ್ರಿಗೆ ಇಷ್ಟು ದಿನ ಇದ್ದಂತಹ ಗೌರವಕ್ಕೆ ಅವರಾಗೆ ಬೆಂಕಿ ಇಟ್ಕೊಂಡಿದ್ದಂಥದ್ದು ಅಂದ್ರೆ ಸುಟ್ಕೊಂಡಿದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಎಲ್ಲ ಅದು ಸಿಂಪತಿಗಾಗೂ ನ್ಯಾಯಾಧೀಶರ ಮುಂದೆ ಕಣ್ಣೀರು ಹಾಕ್ತಿರ್ಬೋದು. ಯಾವ ಕಾರಣಕ್ಕೆ ಕಣ್ಣೀರು ಹಾಕಿದ್ರು ಅಂತ ಹೇಳಿ ನಾವು ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ಲಿಕ್ಕೆ ಆಗಲ್ಲ. ಆದ್ರೆ ಕಣ್ಣೀರು ಹಾಕಿದ್ದಂತೂ ನಿಜ. ನ್ಯಾಯಾಲಯದ ಮುಂದೆ ಅದು ಪಶ್ಚಾತ್ತಾಪಕ್ಕೂ ಹಾಕಿರ್ಬೋದು, ಇಲ್ಲ ವಿನಾಕಾರಣ ಈ ರೀತಿಯಾಗಿ ಆಗೋಯ್ತಲ್ಲ ಅನ್ನೋದಕ್ಕೂ ಕೂಡ ಅದ್ರ ನೋವಿನಿಂದನೂ ಹಾಕಿರ್ಬೋದು. ಸೊ ಆದ್ರೆ ಇವ್ರು ಏನೇ ಕಣ್ಣೀರನ್ನ ಹಾಕಿದ್ರು, ಎಷ್ಟೇ ಬೇಡ್ಕೊಂಡ್ರು ಮಾಡಿರುವಂತಹ ತಪ್ಪಿಗೆ ಶಿಕ್ಷೆ ಮಾತ್ರ ತಪ್ಪೋದಿಲ್ಲ. ಒಬ್ಬ ವ್ಯಕ್ತಿಯ ಹತ್ಯೆಯನ್ನ ಮಾಡಿರುವಂತದ್ದು, ಅವರನ್ನ ಪ್ರಾಣವನ್ನ ತೆಗೆದಿರುವಂತದ್ದು, ಯಾರಿಗೋ ಹಲ್ಲೆಯನ್ನ ಮಾಡಿ ವಾರ್ನಿಂಗ್ ಅನ್ನ ಮಾಡಿ ಬೇರೆ ಇನ್ನೇನೋ ಆಗಿದ್ರೆ ಇವ್ರಿಗೆ ಇಷ್ಟು ಪ್ರಕರಣ ಸೀರಿಯಸ್ ಕೂಡ ಆಗ್ತಾ ಇರ್ಲಿಲ್ಲ. ಆದ್ರೆ ಓರ್ವ ವ್ಯಕ್ತಿನ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿರುವಂತದ್ದು, ಇಷ್ಟು ಕ್ರೂರವಾಗಿ ಹತ್ಯೆಯನ್ನ ಮಾಡುವಂತದ್ದು ತೀರಾ ಕಡಿಮೆ. ದ್ವೇಷ ಇರುವಂತದ್ದು ಅಂಡರ್ ವರ್ಲ್ಡ್ ಇರೋರಿದ್ರು ಕೂಡ ಈ ಗ್ಯಾಂಗ್ ವಾರ್ಗಳು ಆದಾಗ್ಲೂ ಕೂಡ ಬರ್ತಾರೆ, ಹೊಡಿತಾರೆ, ಹೊರಟೋಗ್ತಾರೆ. ಆದ್ರೆ ಈತನಿಗೆ ಹಾಗೆ ಮಾಡಿಲ್ಲ. ಚಿತ್ರದುರ್ಗದಲ್ಲಿ ಆತನನ್ನ ಪಿಕ್ ಮಾಡಿದಾಗಿಂದ ಹಿಡಿದು ಶೆಡ್ಡಿಗೆ ಕರ್ಕೊಂಡ್ಬಿಟ್ಟು ಆತ ಪ್ರಾಣ ಬಿಡುವವರೆಗೂ ಕೂಡ ಆತನಿಗೆ ಹಲ್ಲೆಯನ್ನ ಮಾಡಿರುವಂತದ್ದು. ಕಾರ್ನಲ್ಲಿ ಹಲ್ಲೆ ಮಾಡಿದ್ದಾರೆ, ಶೆಡ್ಡಿ ಕರ್ಕೊಂಡ್ಬಂದಾಗ ಹಲ್ಲೆ ಮಾಡಿದ್ದಾರೆ. ಸೊ ಅವನು ಪ್ರಾಣ ಬಿಡುವವರೆಗೂ ಕೂಡ ಒಂದು ಕಡೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಈಗ ಹಲವು ರೀತಿಯಲ್ಲಿ ಆತನಿಗೆ ಮಾಡಿರುವಂತ ಕ್ರೌರ್ಯ ಇದೆಯಲ್ಲ, ಕ್ರೂರತೆ ಇದೆಯಲ್ಲ, ಅದಕ್ಕೆ ಇವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಪೊಲೀಸರ ಒಂದು ನಿಟ್ಟಿನಲ್ಲಿ ತನಿಖೆ ನಡೀತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪ್ರಭು. ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ. ನೋಡಿ, ಈಗ ಮುಂದೆ ಏನಾಗ್ಬೋದು ಹಾಗಾದರೆ? ಡಿ ಬಾಸ್ ಅಭಿಮಾನಿಗಳು ಕೇಳ್ತಾ ಇರೋದು, ನಮ್ಮ ಬಾಸ್ ರಿಲೀಸ್ ಆಗ್ತಾರಾ, ಹೊರಗಡೆ ಬರ್ತಾರಾ ಅಂಥೇಳಿ. ಈಗ ಇನ್ನೂ ಬಹಳ ಪ್ರಕ್ರಿಯೆಗಳಿದ್ದಾವೆ. ಈಗ ಪರಪ್ಪನ ಅಗ್ರಹಾರಕ್ಕೆ ಏನಾದರೂ ಶಿಫ್ಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಅಲ್ಲಿ ಕೂತ್ಕೊಂಡೇ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಬೇಲ್ಗಾಗಿ. ಈಗ ಸದ್ಯಕ್ಕೆ ಬೇಲ್ ಸಿಗುವಂಥದ್ದು ಬಹಳ ಕಷ್ಟ ಇದೆ. ಸಾಕ್ಷಿಗಳು ಬಹಳ ಸ್ಟ್ರಾಂಗ್ ಆಗಿದ್ದಾವೆ. ಮತ್ತು ಅಲ್ಲಿ ದರ್ಶನ್ ಪರ ವಕೀಲರು ಹೇಳಿದರು ಪ್ರತ್ಯಕ್ಷ ಸಾಕ್ಷಿಗಳಿದ್ದಾವೆ ಅಂತೇಳಿ. ಇನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗಿದ್ದು ಬಹಳ ಇದೆ. ಹಾಗಾಗಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಆ್ಯಂಡ್ ಗ್ಯಾಂಗ್, ಈ ಡೆವಿಲ್ ಗ್ಯಾಂಗ್ಗೆ ಈ ಪ್ರಕರಣದಿಂದ
ಮುಕ್ತಿ ಸಿಗೋದು ಅಷ್ಟು ಸುಲಭ ಇಲ್ಲ. ಇನ್ನು 17 ಜನ ಆರೋಪಿಗಳಲ್ಲಿ ಎಲ್ಲರಿಗೂ ಕೂಡ ಒಂದೇ ಪ್ರಮಾಣದ ಶಿಕ್ಷೆ ಪ್ರಕಟ ಆಗ್ಬೋದಾ? ಒಬ್ಬರು 3 ತಿಂಗಳು, ಒಬ್ಬರು 6 ತಿಂಗಳು, ಒಬ್ಬರು ಜೀವಾವಧಿ 7 ವರ್ಷ. ಯಾಕೆಂದರೆ ಕೆಲವೊಬ್ಬರ ಪಾತ್ರ ಇದರಲ್ಲಿ, ಈಗ ಕಾರ್ ಚಾಲಕ ರವಿ ಅಂತವನೇನಿದ್ದಾನೆ, ಅವನು ಕಾರ್ ಬಾಡಿಗೆ ಎತ್ಕೊಂಡು ಬಂದಿದ್ದ. ಅವನು ಕೊಲೆ ಮಾಡೋದು ಗೊತ್ತಿತ್ತಾ? ಕೊಲೆ ಮಾಡ್ಲಿಕ್ಕಂತಲೇ ಬಾಡಿಗೆಗೆ ಹೋಗ್ತಾ ಇದ್ನ ಅವನು. ಈ ಬಲವಾದ ಕಾರಣಗಳು, ಅದ್ರ ಮೇಲೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಈಗ ಅನುಕುಮಾರ್ ಅಂತಿದ್ದಾನೆ, ಆಟೋ ಡ್ರೈವರು, ಜಗ್ಗ ಇದ್ದಾನೆ, ಅವರು ರಾಘವೇಂದ್ರ ಮಾತು ಕೇಳ್ಕೊಂಡು ಬಂದಿದ್ದು ಡಿ ಬಾಸನ್ನು ಮೀಟ್ ಮಾಡಬೇಕು ಅಂತ ಹೇಳಿ. ಈಗ ಸಹಜವಾಗಿ ಅವರ ಅಭಿಮಾನಿಗಳಂತೇಳಿ ಒಂದು ಕುತೂಹಲಕ್ಕೆ ಬಂದಿರಬಹುದು. ಬಟ್ ಇದು ಇನ್ನೂ ಕೂಡ ಸುದೀರ್ಘವಾಗಿ ಸತ್ಯಗಳು ಹೊರಬರಬೇಕಾಗಿದೆ. ಬಟ್ ಈಗ ಡಿ ಬಾಸ್ ಏನಿದ್ದಾರೆ ಮತ್ತು ಅವರ ಗ್ಯಾಂಗ್ ಏನಿದೆ, ಈ ಪ್ರಕರಣದಿಂದ, ಕಾನೂನಿನ ಕುಣುಕಿಯಿಂದ ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭವಿಲ್ಲ. ಯಾಕಂತ ಹೇಳಿದ್ರೆ ಇದು ದಿನ ದಿನ ಕಳೆದಂತೆ ಮತ್ತಷ್ಟು ಕೇಸ್ ಸ್ಟ್ರಾಂಗ್ ಆಗ್ತಾ ಇದೆ.